ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸೋಮವಾರ. ಬೆಳಿಗ್ಗೆ ತಿಂಡಿಗೆ ದೋಸೆ ಇಟ್ಟಿತ್ತು ಫ್ರಿಜ್ಜಲ್ಲಿ. ದೋಸೆ ಮತ್ತು ಕಾಯಿ ಚಟ್ನಿ ಮಾಡಿದ್ದೀನಿ. ಹಾಗೆ ಮಧ್ಯಾಹ್ನಕ್ಕೆ ಅವರೆಕಾಯಿ ಎತ್ತಿಟ್ಟಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅವರೆಕಾಯಿ ಇದೆ, ಅದಕ್ಕೆ ಸ್ವಲ್ಪ ತೊಗರಿಕಾಯಿ ಹಾಕ್ಬಿಟ್ಟು ಉಪ್ಪು ಸಾಂಬಾರು ಮಾಡೋಣ ಅಂತೇಳಿ. ಸ್ವಲ್ಪ ಇರೋದ್ರಿಂದ ಅವರೆಕಾಯಿ 2 ಟೈಮ್ ಸಾಕಾಗಲ್ಲ, ಅದಕ್ಕೆ ಸ್ವಲ್ಪ ತೊಗರಿಕಾಯಿನ ಮಿಕ್ಸ್ ಮಾಡಿದ್ದೀನಿ. ಓಕೆ. ಹಾಗೆ ನಮ್ಮ ಗಿಡದಲ್ಲಿ ಬದನೆಕಾಯಿ ಬಿಟ್ಟಿದೆ, ತುಂಬ ಬಿಟ್ಟಿದೆ. ಒಂದಿಷ್ಟು ಇಲ್ಲಿದೆ, ಇನ್ನೊಂದು ಸ್ವಲ್ಪ ಫ್ರಿಜ್ಜಲ್ಲಿದೆ, ಅದನ್ನು ಹಾಕ್ಬಿಟ್ಟು ಆಫೀಸಿಗೆ ಕಳಿಸ್ತಾ ಇದ್ದೀನಿ. ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ವ, ಅದರಿಂದ. ನನಗೆ ನೆನಪೇ ಇಲ್ಲ, ನಿನ್ನೆ ಮೋನ್ಮಮ್ಮ ಪ್ರವೀಣನ ಮನೆಗೆ ಹೋಗಿದ್ರು. ನೆನಪಿದ್ದಿದ್ರೆ ಶುಂಠಿ, ಬದನೆಕಾಯಿ, ಇನ್ನೊಂದಷ್ಟು ಗಿಡದಲ್ಲಿದೆ ಬದನೆಕಾಯಿ, ಅದೆಲ್ಲನೂ ಹಾಕಿ ಕಳಿಸ್ತಿದ್ದೆ. ನನಗೆ ನೆನಪೇ ಇಲ್ಲ. ಆಮೇಲೆ ನೆನಪಾಗ್ತಿದೆ, ಅಯ್ಯೋ ಬದನೆಕಾಯಿ ಶುಂಠಿ ಎಲ್ಲ ಇತ್ತು, ಫ್ರೆಶ್ ಆಗಿತ್ತು, ಎಲ್ಲ ಕಳಿಸ್ಬೋದಿತ್ತು ಅಂಥೇಳಿ. ಹೀಗೆ ಎಲ್ಲ ಆದಮೇಲೆ ಅದೇನೋ ರೈಲ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರು ಅಂತಲ್ಲ, ಆ ಥರ ಆಗಿದೆ. ಮತ್ತು ಅದಕ್ಕೆ ಆಫೀಸಿಗೆ ಕಳಿಸ್ತೀನಿ ಈಗ. ಮತ್ತು ಇವಾಗ ನಾನು ದೋಸೆಗೆ ಇದಿತ್ತು ಪರಂಗಿಕಾಯಿ 2 ಇತ್ತು, ತೋರಿಸ್ತೀನಿ ರೀ. ಇಲ್ಲಿ ಡಸ್ಟ್ಬಿನ್ ಹತ್ರ ಇಟ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಇದಾಗ್ಬಿಟ್ಟಿದೆ, ಬೂಸ್ಟ್ ಬಂದ್ಬಿಟ್ಟಿದೆ. ಬೂಸ್ಟ್ ಅಂತ ಹೇಳ್ತೀವಿ ನಾವು. ಸರಿ, 2ಕ್ಕೂ ಅದೇ ಥರ ಆಗ್ಬಿಟ್ಟಿದೆ. ಅದನ್ನು ಹಾಕಿ ಪಲ್ಯ ಮಾಡೋಣ ದೋಸೆಗೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅದು ತುಂಬ ಹೀಟ್ ಅಲ್ವಾ, ಅದಕ್ಕೆ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿದೆ. ಪರಂಗಿಕಾಯಿ ಹಾಕಿ ಏನಾದರೂ ಪಲ್ಯ ಥರ ಗೊಜ್ಜು ಏನಾದರೂ ಮಾಡಿದ್ರೆ ಅದಕ್ಕೆ ಅಲಸಂದೆಕಾಳು ಅಥವಾ ತಣ್ಣಿಕಾಳು ಅಂತ ಏನು ಹೇಳ್ತೀವಿ ಅದನ್ನು ಹಾಕಿ ಮಾಡಬೇಕು. ಆವಾಗ ಅದಕ್ಕೂ ಸರಿ ಹೋಗುತ್ತೆ. ಅದಕ್ಕೆ ಬೇಡ ಅಂಥೇಳಿ ಹೇಗಿದ್ರು ಹಾಳಾಗ್ತಾ ಇದೆಯಲ್ಲ, ಅದಕ್ಕೆ ಅದನ್ನು ಬೀಸಾಕ್ಬಿಟ್ಟೆ. ಓಕೆ. ಕೌಶಿ ಇವಾಗ ಸ್ನಾನಕ್ಕೆ ಹೋದ. ನಾನು ಇವಾಗೆಲ್ಲ ರೆಡಿ ಮಾಡಿದ್ದೀನಿ, ಚಟ್ನಿ ಮಾತ್ರ ಇನ್ನೇನು ಮಾಡಿಲ್ಲ. ಅವ್ನು ಬಂದಮೇಲೆ ದೋಸೆ ಹಾಕ್ಕೊಡ್ತೀನಿ. ಅಷ್ಟರಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ಅವ್ನು ಬರೋದ್ರೊಳಗಡೆ ಎಷ್ಟು ಆಗುತ್ತೆ ಅಷ್ಟು ಬೆಡ್ ಸ್ಪ್ರೆಡ್ಡು ಇದನ್ನೆಲ್ಲ ತೆಗೆದು ಎಲ್ಲ ಎತ್ತಿಟ್ಟು ತೆಗಿತೀನಿ ಅಷ್ಟೇ, ರಿಮೂವ್ ಮಾಡಿರ್ತೀನಿ, ಹಾಕೋದಕ್ಕಾಗಲ್ಲ. ಅಷ್ಟೊತ್ತಿಗೆ ಬರ್ತಾನೆ. ಒಂದು ಇದಕ್ಕೆ ಹಾಕ್ಬೋದು, ಸೋಫಾಗೆ ಹಾಕ್ತಾನೆ, ಬೆಡ್ರೂಮಲ್ಲೆಲ್ಲ ಹಾಕೋಕ್ಕಾಗಲ್ಲ. ಅವ್ನು ಬಂದ ತಕ್ಷಣ ಮತ್ತೆ ತಿಂಡಿ ಹಾಕ್ಕೊಡ್ಬೇಕಲ್ಲ, ಅದರಿಂದ ಮತ್ತೆ ತಿಂಡಿ ಎಲ್ಲ ತಿಂದ್ಕೊಂಡು ಮಾಮನೂ ಕೂಡ ಆಫೀಸ್ಗೆ ಹೋದ್ಮೇಲೆ ರೂಮಲ್ಲಿರೋ ಬೆಡ್ ಸ್ಪ್ರೆಡ್ನೆಲ್ಲ ಚೇಂಜ್ ಮಾಡ್ತೀನಿ. ಓಕೆ. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. 7:50 ಟೈಮ್ ಬಂದು. ಓಕೆ. ಹೀಗೆ ಚಟ್ನಿ ಎಲ್ಲ ತಿಂದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಉಪ್ಪು ಸಾಂಬಾರು ಇಲ್ಲಿ ರೆಡಿ, ತೋರಿಸ್ತೀನಿ ನಿಮಿಷ. ನೋಡ್ತಿರ್ಬೋದು, ಸ್ವಲ್ಪ ಅವರೆಕಾಯಿ ಸ್ವಲ್ಪ ತೊಗರಿಕಾಯಿ 2 ಹಾಕ್ಬಿಟ್ಟು ಉಪ್ಪು ಸಾಂಬಾರು ಮಾಡಿದ್ದೀನಿ. ಹಾಗೆ ಬೆಣ್ಣೆ ಖಾಲಿಯಾಗಿ ಉಂಟು. ಹಾಗೆ ಬೆಣ್ಣೆ ಡಬ್ಬ ಸ್ವಲ್ಪ ಸ್ಲಿಪ್ಪಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಇವಾಗ ಈ ಡಬ್ಬನ ಬಿಸಾಕೋಣ ಅಂತೇಳಿ. ಬೆಣ್ಣೆನೇ ಹೇಗಿದ್ರು ಖಾಲಿಯಾಗಿದೆ, ಅದಕ್ಕೆ ಬಿಸಾಕ್ಬಿಡೋಣ. ಇದಕ್ಕೇನು ಮಾಡಬೇಕು ಗೊತ್ತಾ, ಸಾಂಬಾರು ಹಾಕ್ಬಿಡೋದು. ಅದಕ್ಕೆ ನಿನ್ನೆ ನೋಡಿದ್ರೆ ಮತ್ತೆ ಹೋಯ್ತು. ಅದಕ್ಕೆ ಮೋನ್ಮಮ್ಮ ಹೇಳ್ತಾ ಇದ್ರು, ಮೋನ್ಮಮ್ಮ ಹೇಳಿದ್ರು ನಾನು ಪ್ರವೀಣನ ಮನೆಗೆ ಹೋಯ್ತೀನಿ ಅಂತ. ಆಮೇಲೆ ನಾನು ನೆನ್ಪು ಮಾಡ್ಕೊಂಡು ಏನಾದರೂ ಇದೆಯಾ ಕೊಡೋದು ಅಂತೇಳಿ, ಮತ್ತೆ ಏನು ನೆನಪೇ ಆಗಿಲ್ಲ ಆ ಕ್ಷಣದಲ್ಲಿ. ಅಂದರೆ ನಮಗೂ ಟೈಮ್ ಆಗಿತ್ತು, ಅಲ್ಲಿ ಹೋಗಿದ್ವಿ, ಚೆಕಪ್ ಎಲ್ಲ ಮಾಡಿಸಿ ಬಂದು ತಿಂಡಿ ಎಲ್ಲ ತಿಂದ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಹೋಗುವಾಗ ನಾನು ಹೇಳಿದ್ಮೇಲೆ ನೆನಪಾಯ್ತು ಏನಾದರೂ ಕೊಡೋದಿದೆಯಾ ಏನು ಅಂತ. ನನಗೆ ಏನು ನೆನಪೇ ಆಗಿಲ್ಲ. ಬೆಳಿಗ್ಗೆ ಏನು ಮಾಡಿದ್ದೀನಿ ಅಂದರೆ ಫ್ರಿಜ್ಜಿಂದ ಏನಂದರೆ ಫ್ರಿಜ್ಜಲ್ಲಿ ಚಿಕನ್ ಎಲ್ಲ ಇಟ್ಟಿದ್ದೆ. ನಿನ್ನೆ ಅಷ್ಟೊಂದು ಚಿಕನ್ ಇತ್ತಲ್ಲ, ಅದು ಯಾವುದೂ ತಿಂದಿಲ್ಲ. ಅಂದರೆ ಒಂದು 2 ಪೀಸ್ ತಿಂದಿದ್ದೀವಿ ಅಷ್ಟೇ ಎಲ್ಲರೂ. ಉಳ್ದಿರೋದು ಇನ್ನೇನು ಮಾಡೋದು, ಈಗ ಸೋಮವಾರ ನಾನು ತಿನ್ನಲ್ಲ. ಅದಕ್ಕೆ ಮೋನ್ಮಮ್ಮನಿಗೆ ಆಫೀಸಿಗೆ ಕಳಿಸಿದ್ದೀನಿ ತೊಗೊಂಡೋಗಿ ಅಂತೇಳಿ. ಏಕೆಂದರೆ ಅವರೆಲ್ಲ ತಿಂತಾರೆ ಸೋಮವಾರ, ಆ ಥರ ಎಲ್ಲ ಏನಿಲ್ಲ. ಅದೇ ಮಣಿಪುರ ಅಂತ ಹೇಳಿದ್ನಲ್ಲ, ಅವರೊಬ್ಬರು ತಿಂತಾರೆ, ಇನ್ನೊಬ್ಬರು ಆಂಧ್ರದವರು, ಅವರೆಲ್ಲ ತಿಂತಾರಂತೆ. ಅವರೆಲ್ಲ ಸೋಮವಾರ ಗುರುವಾರ ಆ ಥರ ಎಲ್ಲ ಏನಿಲ್ಲ ಅಂತೆ.
ಆಮೇಲೆ ಇನ್ನೊಂದು ಹುಡುಗ ಇದ್ದಾನೆ, ಸುಮಾರು ಜನ ಇದ್ದಾರೆ, ಅವರೆಲ್ಲ ಒಬ್ಬೊಬ್ರಷ್ಟೇ ತಿನ್ನಲ್ಲ, ಇನ್ನೆಲ್ಲರೂ ತಿಂತಾರೆ. ಅದಕ್ಕೆ ಸುಮ್ಮನೆ ಫ್ರಿಜ್ಜಲ್ಲಿ ಇಟ್ಟು ಇನ್ನು ನಾಳೆನೂ ತಲೆ ಎಲ್ಲ ಮಾಡ್ತೀನಲ್ಲ, ಅದಕ್ಕೆ ಅವ್ರಿಗೆ ಕೊಟ್ಬಿಡಿ ಅಂತೇಳಿ ಅದನ್ನು ಫ್ರಿಜ್ಜಿಂದ ತೆಗೆದ್ನಲ್ಲ. ಆವಾಗ ಬದನೆಕಾಯಿ ನೆನಪಾಗಿರುವಂಥದ್ದು ನನಗೆ. ಮತ್ತು ಇನ್ನೊಬ್ಬರು ಮೊನ್ನೆ ಶುಂಠಿ ಕಿತ್ತಿದ್ನಲ್ಲ, ಅದನ್ನು ಅಷ್ಟೇ ಸ್ವಲ್ಪ ಆಫೀಸಿಗೆ ಕಳಿಸಿದ್ದೆ. ಇನ್ನೊಂದು ಸ್ವಲ್ಪ ಇತ್ತ, ಅದು ಒಬ್ಬರೇ ತೊಗೊಂಡೋದ್ರಂತೆ ಎಲ್ಲ ಶುಂಠಿನೂ, ಅದಕ್ಕೆ ಇನ್ನೂ ಸ್ವಲ್ಪ ಇತ್ತು, ಅದನ್ನು ಹಾಕಿ ಒಂದು 1 kg ಅಷ್ಟಿತ್ತು ಬದನೆಕಾಯಿ, ಮತ್ತು ಶುಂಠಿ ಮತ್ತು ಚಿಕನ್ 3 ಹಾಕಿ ಕಳಿಸಿದ್ದೀನಿ. ಇನ್ನು ನಾಳೆ ತಲೆ ಮಾಂಸ ಏನಾದರೂ ಮಾಡಿದ್ರೆ ಸುಮ್ಮನೆ ಅಷ್ಟು ದಪ್ಪ ಇದೆ ತಲೆ, ಅಷ್ಟೊಂದೆಲ್ಲ ತಿನ್ನೋಕ್ಕಾಗಲ್ಲ, ಅದೂ ಅಷ್ಟೇ ಆಫೀಸಿಗೆ ಕಳಿಸ್ಬಿಡ್ತೀನಿ. ಮತ್ತು ಇನ್ನೊಂದೇನೆಂದರೆ ಕೌಶಿಗೆ ಅದು ಇಚ್ಚಿಂಗ್ ಆಗ್ತಿತ್ತಲ್ಲ, ಅದು ಹಾಗೆ ಇದೆ ಇಚ್ಚಿಂಗು, ಇಲ್ಲೆಲ್ಲ ಜಾಸ್ತಿನೇ ಆಗಿಬಿಟ್ಟಿದೆ. ಒಂಥರ ಈ ಥರ ಕೆರೆದು ಫುಲ್ಲು ಇಲ್ಲೆಲ್ಲ ಗಾಯ ಥರ ಆಗ್ಬಿಟ್ಟಿದೆ ಇಲ್ಲಂತೂ. ಮತ್ತು ಡ್ರೈ ಸ್ಕಿನ್ನು, ಡ್ರೈ ಆಗಿಬಿಟ್ಟಿದೆ. ಅದಕ್ಕೆ ಡಾಕ್ಟ್ರ್ ಹೇಳಿದ್ರಂತೆ ಅವತ್ತು, ಈ ಥರದಕ್ಕೆಲ್ಲ ಏನು ಹಾಸ್ಪಿಟ್ಲಿಗೆ ಏನು ಬರೋಕ್ಕೆ ಹೋಗಬೇಡ, ಮೆಡಿಕಲ್ ಸ್ಟೋರಲ್ಲಿ ಈ ಥರ ಇಚ್ಚಿಂಗ್ ಆಗ್ತಿದೆ ಅಂದರೆ ಅವರೇ ಒಂದು ಕ್ರೀಮ್ ಕೊಡ್ತಾರೆ, ಅದನ್ನೇ ಯೂಸ್ ಮಾಡು ಅಂತ ಹೇಳಿದ್ರಂತೆ. ಅದಕ್ಕೆ ಇವತ್ತು ಮತ್ತೆ ಅದೇ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಈ ಥರ ಹೇಳ್ತೀನಿ ಅಂತ ಹೇಳಿದ್ದಾನೆ. ಮತ್ತು ಡಾಕ್ಟ್ರ್ ಏನು ಹೇಳಿದರು ಅಂದರೆ, ಮತ್ತು ಮೆಡಿಕಲ್ ಸ್ಟೋರ್ನವರಿಬ್ಬರು ಕೂಡ ಹೀಟಾಗಿರುತ್ತೆ ಬಾಡಿ, ಅದರಿಂದ ಆಗಿರೋದು, ನಾನ್ ವೆಜ್ ಏನು ತಿನ್ನಬಾರ್ದು ಅಂತ ಹೇಳಿದರು. ನಿನ್ನೆ ಅಲ್ಲೂ ನಾನ್ ವೆಜ್ ಬಂದು ತಿಂದಿದ್ದಾನೆ. ಅದಾದಮೇಲೆ ಮತ್ತೆ ನಾನು ಮಾಡಿರಲಿಲ್ಲ, ನಿನ್ನೆ ಅಷ್ಟೇ ತಿಂದಿರೋದು. ನೋಡೋಣ ಏನು ಹೇಳ್ತಾರೆ, ಏನೋ ಗೊತ್ತಿಲ್ಲ. ಹಾಗಿವತ್ತು ನೆನ್ನೆಲ್ಲ ಟೆಸ್ಟ್ ಮಾಡಿಸಿದ್ವಲ್ಲ, ಅದ್ರದ್ದು ರಿಪೋರ್ಟ್ ಎಲ್ಲ ಬರ್ತಿದೆ ಇವತ್ತು. ನಮ್ಮ ನಂಬರಿಗೆ ಅಂದರೆ ಫೋನ್ ನಂಬರಿಗೇ ಮೆಸೇಜ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ, ಇಲ್ಲಾಂದರೆ ಬಂದು ಇಲ್ಲಿ ಕಲೆಕ್ಟ್ ಮಾಡ್ಬೋದು ಅಂತಲೂ ಹೇಳಿದ್ದಾರೆ. ನೋಡೋಣ. ಮೊನ್ನೆ ಸಂಜೆ ಹೋಗೋಣ, ಅಲ್ಲೇ ಡಾಕ್ಟ್ರ್ ಇರ್ತಾರೆ ಅಂತ ಹೇಳಿದ್ದಾರೆ, ಮಾತಾಡಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳ್ತಾರೆ ಅಂತೇಳಿ. ಓಕೆ, ಇವಾಗ ನಾನು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ತಾ ಇದ್ನ, ಅದೆಲ್ಲ ಬಿಟ್ಟೆಪ್ಪ. ನೋಡಿ, ಕಡಲೆ ಹಿಟ್ಟು ಮಿಕ್ಸ್ ಮಾಡ್ತಾಯಿದ್ದೆ. ಈ ಕಡಲೆ ಹಿಟ್ಟು ಹೇಗಿದೆ ಅಂದರೆ ಫುಲ್ಲು ನೈಸ್ ಅಂದರೆ ನೈಸು. ಅಕ್ಕಿ ಹಿಟ್ಟು ಖಾಲಿ ಆಗಿದೆ, ಮನೇಲಿರೋ ಅಕ್ಕಿ ಹಿಟ್ಟು ಹೇಗೆ ಫುಲ್ ನೈಸು ಅದನ್ನು ಕೂಡ. ಅದಕ್ಕೆ ನಾನೇ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಬಿಟ್ಟು ಹಾಕೋಣ ಅಂತೇಳಿ ಸ್ವಲ್ಪ ಅಕ್ಕಿನ ತೊಗೊಂಡು ಇವಾಗ ಗ್ರೈಂಡ್ ಮಾಡಿಬಿಟ್ಟು. ಓಕೆ, ಮಿಕ್ಸಿಯಲ್ಲಿ ಅಕ್ಕಿನ ಪೌಡ್ರು ಮಾಡಿದ್ದೀನಿ. ಆದರೂ ಕೂಡ ನಾವು ಮಿಷಿನಲ್ಲಿ ಏನಾದರೂ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಏನಾದರೂ ಪೌಡ್ರನ್ನ ಮಿಕ್ಸಿಯಲ್ಲೇ ಮಾಡ್ಕೊತಿರ್ತಾರಲ್ವ, ಅಷ್ಟು ನೈಸ್ ಬರೋಲ್ಲ ಮಿಕ್ಸಿಯಲ್ಲಿ. ಮಿಷಿನಿಗೆ ತೊಗೊಂಡು ಹೋದರೆ ಓಕೆ. ಇವಾಗ ನನಗೆ ಅಕ್ಕಿ ಹಿಟ್ಟು ಸ್ವಲ್ಪ ತರ್ತರಿನೇ ಬೇಕಿತ್ತು, ಅದಕ್ಕೆ ಓಕೆ. ನನಗೆ ನೈಸ್ ಬೇಕು ಅಂದರೆ ಸ್ವಲ್ಪ ಕಷ್ಟ. ಕಿಚನ್ ಎಲ್ಲ ಗಲೀಜಾಗಿದೆ. ಫಸ್ಟು ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಕ್ಲೀನ್ ಮಾಡೋಣ ಅಂತೇಳಿ. ಯಾಕೆಂದರೆ ಇದೆಲ್ಲ ಅಂದರೆ ಅಕ್ಕಿ ಹಿಟ್ಟೆಲ್ಲ ಇದೆಯಲ್ಲ, ಅದೆಲ್ಲ ಮತ್ತೆ ಡಸ್ಟೆಲ್ಲ ಇದಾಗ್ಬಿಟ್ಟು ಗಲೀಜಾಗ್ಬಿಡುತ್ತೆ. ಅದರಿಂದ ಜಾಸ್ತಿನೇ ತರಿನೇ ಇದೆ, ಅಷ್ಟು ನೀಟಾಗಲ್ಲ. ಓಕೆ, ಕಡಲೆ ಹಿಟ್ಟು ತರಬೇಕು. ಬೇರೆ ಪ್ಲ್ಯಾನ್ ಇದೆ ಕಡಲೆ ಹಿಟ್ಟು ತರೋದ್ರ ಬಗ್ಗೆ, ನೋಡೋಣ. ಸದ್ಯಕ್ಕೆ ಇದು ಎಮರ್ಜೆನ್ಸಿಗೆ. ಓಕೆ, ನಾನು ಅಕ್ಕಿನ ಮಿಕ್ಸಿಯಲ್ಲೇ ಪೌಡ್ರ್ ಮಾಡ್ಕೊಳ್ಳೋಣ ಅಂಥೇಳಿ ಪೌಡ್ರ್ ಮಾಡಿದೆ. ಆದ್ರೂ ಮಿಕ್ಸಿಯಲ್ಲಿ ಪೌಡ್ರ್ ಮಾಡೋದಕ್ಕೂ ಮತ್ತು ಮಿಷಿನ್ಗೆ ತೊಗೊಂಡೋಗಿ ಅಲ್ಲಿ ಪೌಡ್ರ್ ಮಾಡಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಬಿಟ್ಟು ನೋಡಿದೆ, ಓಕೆ ತರಿ ಇದೆಯಲ್ಲ, ಓಕೆ ಹಿಂಗೆ ಹಾಕ್ಬಿಡೋಣ ಅಂದ್ಬಿಟ್ಟು ಫಸ್ಟು ಕಡಲೆ ಹಿಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಬಿಟ್ಟೆ. ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟನ್ನ ತೊಗೊಂಡು ಫಸ್ಟು ನೋಡೋಣ, ನನ್ನ ಕೈಗೆ ರಬ್ ಮಾಡೋಣ ಅಂದ್ಬಿಟ್ಟು ರಬ್ ಮಾಡಿದ್ರೆ ಅದು ಹೇಗಾಗಿ ಎಷ್ಟು ರಬ್ ಇದೆ ಅಂದರೆ, ನಾವು ಉಪ್ಪಿಟ್ಟು ನುಚ್ಚಿಗೆ ಅಂದರೆ ಉಪ್ಪಿಟ್ಟಿನ ನುಚ್ಚು ಬರುತ್ತೆ ನೋಡಿ, ಅಷ್ಟು ದಪ್ಪ ಇದೆಲ್ಲ ಸಿಗ್ತಾಯಿದೆ. ನನಗೆ ಅದು ಸರಿ ಅಂತ ಅನ್ನಿಸ್ಲಿಲ್ಲ. ಮತ್ತು ಇನ್ನೊಂದು ಸರಿ ಡಬಲ್ ಕೆಲಸ ಆದಂಗೆ ಆಯಿತು. ಮತ್ತು ಪೇಪರೆಲ್ಲ ಹಾಸ್ಕೊಂಡು ಮತ್ತೆ ಅದನ್ನ ಜರಡಿ ಹಿಡಿಯೋಣ ಅಂತೇಳಿ, ಅಂದರೆ ಒಂದ್ರಿ ಆಡೋಣ ಅಂಥೇಳಿ
ಆ ಥರ ಮಾಡಿದ್ರೆ ಮತ್ತೆ ದಪ್ಪ ದಪ್ಪದ್ದು ರವೆ ಥರ ಏನಿರುತ್ತೆ ಉಪ್ಪಿಟ್ಟಿನ ನುಚ್ಚು ಥರ ಅದೆಲ್ಲ ಬಂದುಬಿಡುತ್ತೆ ಅಂಥೇಳಿ ಮತ್ತೆ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನನಗೆ ತಲೆ ಕೆಟ್ಟೋಯ್ತು. ಒಂದು ಸರಿ ಏನೋ ಮಾಡೋಕ್ಕೆ ಹೋಗಿ ಒಂದೇ ಸರಿ ಮುಗಿಸೋಣ ಅಂದರೆ ಈಗ ಡಬ್ಬಲ್ ಕೆಲಸ ಆಯಿತು ಅಂಥೇಳಿ ಮತ್ತೆ ಅದನ್ನು ಕ್ಲೀನ್ ಮಾಡಿದೆ. ಅಂದರೆ ಜರಡಿ ಆಡಿದೆ. ನುಚ್ಚು ಬಂದಿದೆ, ಉಪ್ಪಿಟ್ಟು ಮಾಡ್ಬೋದು ಅದರಲ್ಲಿ, ಆ ಥರ ಇದೆ ನುಚ್ಚು. ಹಾಗೆ ಇಟ್ಬಿಟ್ಟಿದ್ರೆ ಮೋಹನ್ ಮಾಮನ ಕೈಲಿ ಚೆನ್ನಾಗಿ ಬೇಯಿಸ್ಕೊತಿದ್ದೆ ಅಷ್ಟೇ. ಆಮೇಲೆ ನೀಟ್ ಮಾಡಿದ ಮೇಲೆ ಓಕೆ, ಈ ಥರ ಆಯಿತು. ಆದ್ರೂ ಮಿಕ್ಸಿಯಲ್ಲಿ ಮಾಡೋದಕ್ಕಿಂತ ಮಷೀನಿಗೆ ತೊಗೊಂಡೋಗ್ಬಿಟ್ಟು ಮಾಡಿದ್ರೆ ಬೆಸ್ಟು. ಓಕೆ, ಇಲ್ಲೆಲ್ಲ ಮಾಡಿಬಿಟ್ಟು ಮತ್ತೆ ಅದನ್ನು ತುಂಬಿ ಅದೇ ಜಾಗಕ್ಕೆ ಇಟ್ಬಿಟ್ಟು, ಹಾಗೆ ಆ ನುಚ್ಚೆಲ್ಲ ಬಂದಿತ್ತಲ್ಲ ಅದನ್ನು ಏನು ಮಾಡೋದು, ಬೀಸಾಕೋದ ಇಲ್ಲ ಬೀಸಾಕೋಕ್ಕೆಲ್ಲ ಹೋಗಲ್ಲ, ಅದನ್ನು ಏನಕ್ಕೆ ಯೂಸ್ ಮಾಡ್ಕೋಬೋದು ಅಂತ ನೋಡ್ತಾ ಇದ್ದೆ. ಹಾಗೆ ಅಕ್ಕ ನನಗೆ ಅಕ್ಕಿ ನುಚ್ಚದು ಕೊಟ್ಟಿದ್ದರು ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ಅಂತೇಳಿ. ಅದ್ರ ಜೊತೆಗೆ ಇದನ್ನು ಸೇರಿಸ್ಬಿಡೋಣ ಅಂಥೇಳಿ ಮತ್ತು ಆ ನುಚ್ಚನ್ನೆಲ್ಲ ತೊಗೊಂಡೋಗಿ ಆ ಅಕ್ಕಿ ನುಚ್ಚೇನಿದೆ ಅದರೊಳಗಡೆ ಹಾಕಿದೆ. ಅಂದರೆ ಒಂದು 50 ಗ್ರಾಮ್ ಮೇಲೆ ಬಂದಿತ್ತು ನುಚ್ಚು. ಅದೇ ಥರ ಏನಾದರೂ ಇಟ್ಟಿದ್ದಿದ್ರೆ ಹೇಗೆ ಅಂದರೆ ಈ ಮರಳು ಬರುತ್ತೆ ನೋಡಿ, ಸಣ್ಣ ಮರಳು, ಆ ಥರ ಎಲ್ಲ ಆಗೋಗಿ ಅಷ್ಟು ದಪ್ಪ ನುಚ್ಚಿತ್ತು. ನಾವು ಹಾಗೆ ಕೈಯಲ್ಲಿ ಮುಟ್ಟುವಾಗ ಅಷ್ಟು ಗೊತ್ತಾಗಲ್ಲ, ಸ್ವಲ್ಪ ಕೈಗೆ ಹಾಕ್ಕೊಂಡು ರಬ್ ಮಾಡುವಾಗ ಅಷ್ಟೇ ಗೊತ್ತಾಗೋದು. ಆಮೇಲೆ ನಾನು ಅದನ್ನು ಕ್ಲೀನ್ ಮಾಡಿ ಜರಡಿ ಆಡಿ ಆ ಥರ ಮಾಡಿದ್ದು. ಹಾಗೆ ಏರಿಯಲ್ದು ಲಿಕ್ವಿಡ್ ಎಲ್ಲ ಖಾಲಿಯಾಗಿತ್ತು. ಹಾಗೆ ಒಂದು ಸರಿ ದಿನಸಿ ಸಾಮಾನು ಎಷ್ಟಿದೆ, ಏನೇನಿದೆ, ಏನೇನು ಖಾಲಿಯಾಗಿದೆ ಅಂತ ಗೊತ್ತಾಗುತ್ತೆ ಅಂಥೇಳಿ ಒಂದು ಸರಿ ಅದನ್ನು ತೆಗೆದು, ಇದು ನೋಡಿರ್ಬೋದು ಕೌಶಿಕ್ ಕೊಡಿಸಿದ್ದು, ಅದಕ್ಕೆ ದಿನಸಿ ಐಟಮ್ಗಳೆಲ್ಲ ಅಂದರೆ ಡಿಮಾರ್ಟಿಂದ ತಂದು, ಅಂದರೆ ದಿನಸಿ ಎಲ್ಲ ತರ್ತೀವಲ್ಲ, ಉಳಿದಿರೋ ದಿನಸಿನೆಲ್ಲ ನಾನು ಅದರಲ್ಲಿ ತುಂಬಿಸಿಡ್ತೀನಲ್ವ, ಅದರಲ್ಲಿ ಒಂದು ಸರಿ ನೋಡೋಣ. ಯಾಕೆಂದರೆ ಮತ್ತೆ ಒಂದು ಸರಿ ಡಿಮಾರ್ಟಿಗೆ ಹೋಗಬೇಕು. ಸುಮಾರು ತಿಂಗಳೇ ಆಯಿತು, ಒಂದು 2 ತಿಂಗಳಾಯಿತು ಅಂದ್ಕೊಂಡಿದ್ದೀನಿ. ಆವಾಗಿಂದ ನಾನು ಡಿಮಾರ್ಟ್ಗೆ ಹೋಗೇ ಇಲ್ಲ. ಡಿಮಾರ್ಟ್ಗೆ ಹೋಗಬೇಕಿತ್ತು, ಅದಕ್ಕೆ ಒಂದು ಸರಿ ದಿನಸಿ ಎಲ್ಲ ನೋಡೋಣ, ಏನಿದೆ ಏನಿಲ್ಲ ಅಂಥೇಳಿ ನೋಡೋಣ ಅಂಥೇಳಿ ಬಂದಿದ್ದೀನಿ. ಹಾಗೆ ಏರಿಯಲ್ದು ಲಿಕ್ವಿಡು ಕೂಡ ಖಾಲಿಯಾಗಿತ್ತು. ಹಾಗೆ ಲಿಕ್ವಿಡನ್ನ ತುಂಬಿಸೋಣ ಅಂಥೇಳಿ ಬಂದಿದ್ದೀನಿ. ಲಿಕ್ವಿಡನ್ನ ತುಂಬಿಸ್ತಾ ಇದ್ದೀನಿ. ತುಂಬಿಸುವಾಗ ಗೊತ್ತೇ ಆಗಲ್ಲ ತುಂಬಿದೆಯಾ ಇಲ್ವಾ ಏನೂ ಗೊತ್ತಾಗಲ್ಲ. ಏಕೆಂದರೆ ಆ ಓಲು ಅಷ್ಟು ಚಿಕ್ಕದಾಗಿರುತ್ತೆ. ಆಮೇಲೆ ಆಗ್ತಾ ಫುಲ್ಲು ಗೊತ್ತೇ ಆಗಲಿಲ್ಲ ನನಗೆ, ಫುಲ್ಲಾಗಿ ಕೆಳಗಡೆ ಹರಿಯೋಷ್ಟು ತುಂಬಿಸಿದ್ದೀನಿ. ಮತ್ತು ಈ ಥರ ಏರಿಯಲ್ ಡಬ್ಬ ಮತ್ತು ಏರಿಯಲ್ ಪ್ಯಾಕೆಟ್ ಎರಡೂ ಸಿಗುತ್ತೆ. ಒಂದು ಸರಿ ಡಬ್ಬ ತೊಗೊಂಡು ಮತ್ತು ನೆಕ್ಸ್ಟ್ ಟೈಮಿಂದ ಏರಿಯಲ್ದು ಏನು ಲಿಕ್ವಿಡ್ ಇದೆ ಅದರದ್ದು ಪ್ಯಾಕೆಟ್ ತೊಗೊಂಡ್ರೆ ಆಯಿತು. ಆ ರೀತಿ ತೊಗೊಂಡ್ರೆ ಒಂದು ಸ್ವಲ್ಪ ದುಡ್ಡು ಉಳಿಯುತ್ತೆ. ಹಾಗೆ ಪ್ರಿಲ್ಲು ಈ ಥರದ್ದು, ನನಗೆ ಪ್ರಿಲ್ದು ಯಾವಾಗಲೂ ನಾನು ಏನು ಮಾಡ್ತಿದ್ದೆ ಅಂದರೆ ಡಬ್ಬಗಳು ತರ್ತಿದ್ದೆ. ಆಮೇಲೆ ನನಗೆ ಪ್ರಿಲ್ದು ಈ ಥರ ಲಿಕ್ವಿಡ್ದು ಪ್ಯಾಕೆಟ್ ಸಿಗುತ್ತೆ ಅಂತಲೇ ಗೊತ್ತಿರಲಿಲ್ಲ. ಆಮೇಲೆ ನೋಡಿದ್ರೆ ಅದು ಪ್ಯಾಕೆಟ್ ಸಿಗುತ್ತೆ. ಇವಾಗ ನಾನು ಪ್ರಿಲ್ಲು ಅಷ್ಟೇ ಡಬ್ಬ ತರಲ್ಲ, ಪ್ಯಾಕೆಟೇ ತಂದಿಟ್ಕೋತೀನಿ. ಟೈಮ್ ಬಂದು 1 ಗಂಟೆ. ಎಲ್ಲ ಕೆಲಸ ಮುಗಿಸ್ತೇವೆ. ಇವತ್ತು ಸ್ವಲ್ಪ ಲೇಟು, ಏಕೆಂದರೆ ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಲೇಟು. ಹಾಗೆ ತುಂಬ ಜನಕ್ಕೆ ಒಂದು ಕನ್ಫ್ಯೂಸ್ ಇರುತ್ತೆ, ಏನಂದರೆ ಯೂಟ್ಯೂಬ್ ಮಾಡ್ತಿರುವಂಥವ್ರಿಗೆ ಮತ್ತು ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡ್ತಾ ಇರುವಂಥವ್ರಿಗೆ ಏನು ಕನ್ಫ್ಯೂಸ್ ಅಂದರೆ, ಶಾರ್ಟ್ಸ್ ವೀಡಿಯೋಗಳಿರುತ್ತಲ್ಲ ಅದು ಮಿಲಿಯನ್ ಗಟ್ಟಲೆಲ್ಲ ವ್ಯೂಸ್ ಬಂದಿರುತ್ತೆ. ಮತ್ತು ಈ ಲಾಂಗ್ ವೀಡಿಯೋಸ್ ಇರುತ್ತಲ್ಲ ಅದು ಅಷ್ಟೇ ಮಿಲಿಯನ್ ಗಟ್ಟಲೆನೂ ಬಂದಿರುತ್ತೆ, ಕಡಿಮೆನೂ ಬಂದಿರುತ್ತೆ. ನಾನಿಲ್ಲಿ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಶಾರ್ಟ್ಸ್ ವೀಡಿಯೋಯಿಂದ ಜಾಸ್ತಿ ದುಡ್ಡು ಬರುತ್ತಾ ಅಥವಾ ಲಾಂಗ್ ವೀಡಿಯೋಸಿಂದ ಜಾಸ್ತಿ ದುಡ್ಡು ಬರುತ್ತಾ ಅಂತೇಳಿ. ತುಂಬ ಜನ ಅಂದ್ಕೊಂಡಿರ್ತಾರೆ, ನಾನು ಶಾರ್ಟ್ಸ್ ವೀಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿರುತ್ತಲ್ಲ ತುಂಬ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವ ಥರ ಅಂದರೆ, ಈಗ ಶಾರ್ಟ್ಸ್ ವೀಡಿಯೋಸ್ಗಳಿದೆಯಲ್ಲ ಅದು ಅದು ತುಂಬ ಒಂದು ವೀಡಿಯೋಸ್ ಹಾಕಿದ್ರೆ ಮಿಲಿಯನ್ ಗಟ್ಟಲೆ ಅಥವಾ 10K 50K ಆ ಥರ ಎಲ್ಲ ಓಡ್ತಾ ಇರುತ್ತೆ. ಈ ಲಾಂಗ್ ವೀಡಿಯೋಸ್ ಎಲ್ಲ ಹಾಕಿದ್ರೆ ಸ್ವಲ್ಪ ಕಡಿಮೆ. ಯಾಕೆ ಅಂದರೆ ಶಾರ್ಟ್ಸ್ ವೀಡಿಯೋನ ಜಾಸ್ತಿ ನೋಡ್ತಾರೆ, ಲಾಂಗ್ ವೀಡಿಯೋಸ್ನ ಸ್ವಲ್ಪ ಕಡಿಮೆನೇ ನೋಡುವಂಥದ್ದು. ಆದ್ದರಿಂದ ಶಾರ್ಟ್ಸ್ ವೀಡಿಯೋಗಳು ತುಂಬ ಮಿಲಿಯನ್ ಗಟ್ಟಲೆಲ್ಲ ವ್ಯೂಸ್ ಬರ್ತಾ ಇರುತ್ತೆ. ಇವಾಗ ಶಾರ್ಟ್ಸ್ ವೀಡಿಯೋ ಒಂದು 10K ವ್ಯೂಸ್ ಆದ್ರೂ ಒಂದೇ, ಲಾಂಗ್ ವೀಡಿಯೋಸ್ ಇರುತ್ತೆ ನೋಡಿ ಅದು ಒಂದು
50 ವ್ಯೂಸ್ ಬಂದ್ರೂ ಓಕೆ, 50 ಅಷ್ಟೇ, 50 ಜನ ನೋಡಿದ್ರು ಓಕೆ, ಅದು 10,000 ಜನ ನೋಡಿದ್ರು ಎರಡು ಒಂದೇ. ಯಾಕೆ ಅಂದರೆ ಲಾಂಗ್ ವೀಡಿಯೋಸ್ ಮಧ್ಯ ಒಂದೊಂದು ಅಡ್ವರ್ಟೈಸ್ ಬರ್ತಾ ಇರುತ್ತೆ ಲಾಂಗ್ ವೀಡಿಯೋಸ್ಗಳಲ್ಲಿ. ಆದರೆ ಶಾರ್ಟ್ಸ್ ವೀಡಿಯೋಸ್ಗಳಲ್ಲಿ ಆ ಥರ ಅಲ್ಲ, ಒಂದು ವಿಡಿಯೋ ಆದಮೇಲೆ ನೆಕ್ಸ್ಟ್ ಕೆಳಗಡೆ ಅಡ್ವರ್ಟೈಸ್ ಬರುತ್ತೆ. ಲಾಂಗ್ ವೀಡಿಯೋದಲ್ಲಿ ಮಧ್ಯೆ ಆ ಒಂದು ವಿಡಿಯೋ ಏನಿರುತ್ತೆ ಮಧ್ಯನೇ ಅಡ್ವರ್ಟೈಸ್ ಬರುತ್ತೆ. ಅದಕ್ಕೆ ಶಾರ್ಟ್ಸ್ ವೀಡಿಯೋದಲ್ಲಿ ತುಂಬ ಕಡಿಮೆ ದುಡ್ಡು ಬರುತ್ತೆ, ಅಂದರೆ ಡಾಲರ್ ಎಲ್ಲ ಬರುತ್ತಲ್ಲ, ಕಡಿಮೆ ಡಾಲರು. ಆದರೆ ಲಾಂಗ್ ವೀಡಿಯೋಸಲ್ಲಿ ಜಾಸ್ತಿ ಬರುತ್ತೆ, ಆದರೆ ಕಡಿಮೆ ಜನ ನೋಡುವಂಥದ್ದು. ಲಾಂಗ್ ವೀಡಿಯೋಸ್ನ ಕಡಿಮೆ ನೋಡ್ತಾರೆ, ಇದನ್ನು ಹೆಚ್ಚಾಗಿ ನೋಡ್ತಾರೆ. ಇದು 10,000 ಜನ ನೋಡೋದು ಒಂದೇ, ಇದು 50 ಜನ ನೋಡೋದು ಒಂದೇ, ಎರಡೂ ಒಂದೇ ಈಕ್ವಲ್. 10,000 ಮತ್ತು 50 ಜನ ಒಂದೇ ಈಕ್ವಲ್ ಇರುತ್ತೆ. ಇಷ್ಟೇ ನಾವು ಅಂದ್ಕೊಬಿಟ್ಟಿರ್ತೀವಿ. ನಾನು ತುಂಬ ಸರಿ ಅಂದ್ಕೊಂಡಿದ್ದೆ ಅವಾಗೆಲ್ಲ, ಶಾರ್ಟ್ಸ್ ವೀಡಿಯೋಸ್ ಎಲ್ಲ ಎಷ್ಟೊಂದು ವ್ಯೂಸ್ ಬಂದಿರುತ್ತೆ, ಇದಕ್ಕೆ ತುಂಬ ದುಡ್ಡು ಬಂದಿರುತ್ತೆ ಅಂತ. ತುಂಬ ದುಡ್ಡೆಲ್ಲ ಏನು ಬಂದಿರಲ್ಲ, ಇಷ್ಟೇ ವ್ಯತ್ಯಾಸ. ನೀವು ಅಲ್ಲಿಗೆ ಕೌಂಟ್ ಮಾಡ್ಕೋಬೋದು ಯಾವ ಥರ ಅಂತೇಳಿ ಅಷ್ಟೇ. ಲಾಂಗ್ ವೀಡಿಯೋಸ್ಗಳು ಈ ಥರ ಆಗುತ್ತೆ, ಶಾರ್ಟ್ಸ್ ವೀಡಿಯೋಸ್ಗಳು ಆ ಥರ ಆಗುತ್ತೆ. ಇಷ್ಟು ವ್ಯತ್ಯಾಸ ಅಂತ ಹೇಳ್ಬೋದು ಅಷ್ಟೇ. ತುಂಬ ಜನ ಅಂದ್ಕೊಬಿಟ್ಟಿರ್ತಲ್ಲ, ಅದರಿಂದ ಇದು ಒಂದು ಕನ್ಫ್ಯೂಸ್ ಇರುತ್ತೆ ತುಂಬ ಜನಕ್ಕೆ. ಈ ಥರ ಅರ್ಥ ಮಾಡ್ಕೊಂಡು, ಈಗ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಏನಪ್ಪ ಇಷ್ಟೊಂದು ವ್ಯೂಸ್ ಬಂದ್ಬಿಟ್ಟಿದೆ, ಎಷ್ಟೋ ದುಡ್ಡು ಮಾಡಾಕ್ಬಿಟ್ಟಿದ್ದಾಳೆ ಅನ್ನೋ ಥರ ಆಗ್ಬಿಟ್ಟಿರುತ್ತೆ. ಕಡಿಮೆನೇ ದುಡ್ಡು ಬರುವಂಥದ್ದು. ಆದರೆ ಲಾಂಗ್ ವೀಡಿಯೋಸ್ ಅಂದರೆ ಜನಗಳು ನೋಡೋದು ಕಡಿಮೆ ಅಷ್ಟೇ. ಓಕೆ, ಇವಾಗ ಕೆಲಸ ಎಲ್ಲ ಮುಗ್ದಿದೆ. ಇವಾಗ ಸ್ವಲ್ಪ ಲೇಟು, ಮತ್ತು ಕೆಲಸಗಳೇ ಲೇಟು. ಮತ್ತು ಏನಂದರೆ ಸೋಮವಾರ ಆಗಿರೋದ್ರಿಂದ ಅದು ಎತ್ತೆ ಬೆಡ್ಶೀಟ್ಗಳೆಲ್ಲ ಚೇಂಜ್ ಮಾಡಿದೆಲ್ಲ ಮಾಡಿರ್ತೀವಲ್ಲ ಅಷ್ಟೇ. ಇವಾಗ ರೈಸಿಗೆ ಇಟ್ಟಿದ್ದೀನಿ, ಮುದ್ದೆ ಮಾಡಬೇಕು ಆಮೇಲೆ. ಓಕೆ, ಇದನ್ನು ಈ ವಿಡಿಯೋನ ಅಂದರೆ ಈ ಶಾರ್ಟ್ಸ್ ಮತ್ತು ಲಾಂಗ್ ವಿಡಿಯೋ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೆ, ಅದಕ್ಕೆ ಈ ವಿಡಿಯೋ ಮೂಲಕನೇ ಹೇಳೋಣ ಅಂತೇಳಿ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ನಿನ್ನೆ ಬ್ಲಡ್ಡೆಲ್ಲ ಚೆಕ್ ಮಾಡಿಸಿದ್ವಲ್ಲ, ಬ್ಲಡ್ ರಿಪೋರ್ಟ್ ಎಲ್ಲ ಬಂದಿದೆ. ಆದರೆ ನನಗೆ ಏನು ಅಂತಲೂ ಅರ್ಥನೇ ಆಗಲಿಲ್ಲ. ಡಾಕ್ಟ್ರನ್ನ ನೋಡಿದರೆ ಅಷ್ಟೇ ಅರ್ಥ ಆಗೋದು ಅನಿಸುತ್ತೆ. ನಾನು ಒಂದಷ್ಟು ನೋಡಿದೆ, ಕೊಲೆಸ್ಟ್ರಾಲು ಮತ್ತು ಶುಗರು ಅದೆಲ್ಲ ನನಗೇನು ಅರ್ಥನೇ ಆಗಲಿಲ್ಲ. ಅಂದರೆ ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ, ಅದಕ್ಕೆ ಏನು ಎತ್ತ ಅಂತಲೇ ಗೊತ್ತಾಗಲಿಲ್ಲ. ನೋಡ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಮೋನ್ ಮಾಮ ಬರಲಿ, ಅವರಿಗೆ ತೋರಿಸೋಣ. ಅವ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬಂದಿದೆ. ಆದರೂ ಡಾಕ್ಟ್ರನ್ನ ನೋಡಿದ್ರೇ ಸ್ವಲ್ಪ ಗೊತ್ತಾಗೋದು. ನಾವೇ ಏನೋ ಓದ್ಬಿಟ್ಟು ನಾವೇ ಏನೇನೋ ತೀರ್ಮಾನ ತೊಗೊಳೋದು ಬೇಡ. ಬಂದಿದೆ ಒಟ್ಟಲ್ಲಿ ರಿಪೋರ್ಟು, ಗುಡ್ಡ ಬೇಡ ಅಂತಲೇ ಗೊತ್ತಿಲ್ಲ. ಅಂದರೆ ಬೇರೆ ರಿಪೋರ್ಟ್ಗಿನ್ನ ಮೇಯ್ನ್ ಅಂದರೆ ಕೊಲೆಸ್ಟ್ರಾಲ್ದೇ, ನನ್ನ ಪ್ರಕಾರ ಕೊಲೆಸ್ಟ್ರಾಲ್ದು ಬ್ಯಾಡ್ ರಿಪೋರ್ಟ್ ಬಂದಿದೆ ಅಂತ ಅನ್ಕೋತೀನಿ. ಆದರೆ ನನಗೆ ಅಲ್ಲಿ ನೋಡುವಾಗ ಏನೂ ಗೊತ್ತಾಗ್ತಾನೆ ಇಲ್ಲ, ಅರ್ಥನೇ ಆಗ್ತಿಲ್ಲ. ಯಾಕೆಂದರೆ ನಾವೆಲ್ಲ ಹೆಚ್ಚಾಗಿ ನಾನ್ ವೆಜ್ ಎಲ್ಲ ತಿಂತೀವಿ, ಕೊಬ್ಬಿರುವಂಥದ್ದು. ಮಟನ್ ಅಂದ ತಕ್ಷಣ ಜಾಸ್ತಿ ಕೊಬ್ಬಿರುತ್ತೆ ಮಟನಲ್ಲಿ, ಚಿಕನ್ಗಿನ ಮಟನಲ್ಲೇ ಜಾಸ್ತಿ ಕೊಬ್ಬಿರುತ್ತೆ. ಮತ್ತು ತುಪ್ಪ, ಬೆಣ್ಣೆ, ಎಣ್ಣೆ ಎಲ್ಲ ಜಾಸ್ತಿ ತಿನ್ನೋದು. ಅದು ಇತ್ತೀಚೆಗೆಲ್ಲ ಸ್ವಲ್ಪ ಕಂಟ್ರೋಲೆಲ್ಲ ಮಾಡಿರೋದು. ಅದಕ್ಕೆ ಮೊದಲೆಲ್ಲ ನಾರ್ಮಲಾಗಿ ತಿಂತಾ ಇರೋದು, ಆ ಥರ ಎಲ್ಲ ಮಾಡ್ತಿದ್ವಿ. ನೋಡ ಗೊತ್ತಾಗುತ್ತೆ ಏನೋ ಅಂತೇಳಿ. ಮೊನ್ನೆ ಬಂದಮೇಲೆ ಅವ್ರದ್ದು ರಿಪೋರ್ಟ್ ಎಲ್ಲ ನೋಡಿ ನಂದು ತೋರಿಸ್ತೀನಿ ಏನಂತ ಹೇಳಿ ಅಂತೇಳಿ. ಓಕೆ, ಏನು ಎತ್ತ ಅಂತ ಆಮೇಲೆ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ವೀಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.